ಪ್ರತಿನಿತ್ಯ ತಮಗೋಸ್ಕರ 1 ಗಂಟೆಯನ್ನು ಫಿಕ್ಸ್ ಮಾಡ್ಕೊಂಬಿಡಿ. ಈ ದಿನ ಫಿಕ್ಸ್ ಮಾಡ್ಕೊಳ್ಳಿಕ್ಕಾಗತ್ತಾ? 1 ಗಂಟೆ ತಮಗೋಸ್ಕರ ಆಗುತ್ತಾ? 1 ಗಂಟೆ ತಮಗೋಸ್ಕರ ಫಿಕ್ಸ್ ಮಾಡ್ಕೊಳ್ಳೋಕ್ಕೆ. ಇತ್ತೀಚಿನ ದಿನಗಳಲ್ಲಿ ನಾವು ಪ್ರತಿನಿತ್ಯ ಬೆಳಗ್ಗೆ ಮನೆಯಿಂದ ಹೊರಗೆ ಬರಬೇಕಾದ್ರೆ ಬಹಳಷ್ಟು ವಸ್ತುಗಳನ್ನು ಚಾರ್ಜ್ ಮಾಡ್ಕೊಂಡು ತಗೊಂಡು ಬರ್ತೇವೆ. ಮಾಡ್ತೀವಲ್ವಾ? ಮತ್ತಿಷ್ಟು ಗಮನ ಇರುತ್ತೆ, ಪ್ರತಿಯೊಂದು ವಸ್ತು ಫುಲ್ ಚಾರ್ಜ್ ಇರಬೇಕು, ಯಾಕೆಂದರೆ ಫುಲ್ ಡೇ ಅದನ್ನು ಯೂಸ್ ಮಾಡಬೇಕಲ್ವಾ. ಮತ್ತೆ ಫೋನಿಗೆ ಮಾಡಿದ್ವಿ, ಡೊಂಗಲಿಗೆ ಮಾಡಿದ್ವಿ, ಲ್ಯಾಪ್ಟಾಪಿಗೆ ಮಾಡಿದ್ವಿ, ಪವರ್ ಬ್ಯಾಂಕನ್ನು ಸಹ ಚಾರ್ಜ್ ಮಾಡಿದ್ವಿ, ಯಾಕೆಂದರೆ ಅದು ಫುಲ್ ಡೇ ಬೇರೆ ವಸ್ತುಗಳನ್ನು ಚಾರ್ಜ್ ಮಾಡುತ್ತಲ್ವಾ. ಎಲ್ಲ ವಸ್ತುಗಳನ್ನು ಚಾರ್ಜ್ ಮಾಡಿಕೊಂಡು ಹೊರಡ್ತೀವಿ. ಆದರೆ ಆ ಎಲ್ಲ ವಸ್ತುಗಳನ್ನು ಯೂಸ್ ಮಾಡುವಂತಹವ್ರು ಯಾರಿರ್ತಾರೆ ಅವ್ರನ್ನ ಚಾರ್ಜ್ ಮಾಡಲ್ಲ. ಉಳಿದಂತೆ ಎಲ್ಲ ವಸ್ತುಗಳನ್ನು ಚಾರ್ಜ್ ಮಾಡಿಕೊಂಡು ಹೊರಡ್ತೀವಿ. ಯೂಸ್ ಮಾಡುವಂಥವ್ರನ್ನ ಚಾರ್ಜ್ ಮಾಡಲ್ಲ. ಅವುಗಳನ್ನು ಚಾರ್ಜ್ ಮಾಡೋಕ್ಕಿಂತ ಮುಂಚೆ ಸ್ವಯಂನನ್ನು ಚಾರ್ಜ್ ಮಾಡ್ಕೋಬೇಕು. ನಮಗನ್ಸುತ್ತೆ ಸಾಧನಗಳ ವಿನಃ ಜೀವನನ ನಡೆಯುವುದಿಲ್ಲ. ಅಂತಹ ಒಂದು ದಿನ ಸಹ ಬರುತ್ತೆ ಯಾವ ಸಾಧನಗಳು ಕೂಡ ಕೆಲಸ ಮಾಡೋದಿಲ್ಲ. ನಿಮ್ಮ ಸಿಟಿನಲ್ಲಿ ಯಾವಾಗ ಬಹಳ ಮಳೆ ಬರುತ್ತೆ ಆ ದಿನ ಫೋನ್ ವರ್ಕ್ ಮಾಡೋದಿಲ್ಲ ಅಲ್ವಾ? ನಾವು ಆಗ ನಮ್ಮವರೊಂದಿಗೆ ಕನೆಕ್ಟ್ ಆಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮುಂಬರುವಂಥ ದಿನಗಳಲ್ಲಿ ಯಾರಿಗೊತ್ತು ಎಂತೆಂಥ ಸಮಸ್ಯೆಗಳು ಬರುವಂಥದ್ದಿದೆ. ಯಾವ ಸಾಧನಗಳು ಕೂಡ ಕೆಲಸ ಮಾಡೋದಿಲ್ಲ. ಸ್ವಸ್ಥಿತಿ ಸರಿ ಇರಬೇಕಷ್ಟೆ. ಸ್ವಸ್ಥಿತಿ ಸರಿ ಇತ್ತು ಅಂತಂದರೆ ಯಾವುದೇ ಸಿಚುವೇಶನಲ್ಲೂ ಸಹ ನಾವು ಸ್ಟೇಬಲ್ ಆಗಿರ್ತೇವೆ. ಯಾವುದೇ ಮೊಬೈಲ್ ಇಲ್ದಿದ್ರೂ ಸಹ ನಾವು ಅವ್ರಿಗೆ ಮೆಸೇಜ್ ಕೊಟ್ಬಿಡ್ತೀವಿ, ನಾವು ಸರಿ ಇದ್ದೀವಿ. ಕಳ್ಸೋಕ್ಕಾಗತ್ತಾ? ಆಗೋದಿಲ್ವಾ? ಆಗತ್ತಾ ಕಳ್ಸೋಕ್ಕೆ? ಆದರೆ ನಾವು ನಮ್ಮ ಶಕ್ತಿನ ಯೂಸೇ ಮಾಡೋದಿಲ್ಲ. ನಾವು ಫೋನೇ ನೋಡ್ತಾ ಇರ್ತೀವಿ. ನನ್ನ ಫೋನ್ ಯಾಕೆ ವರ್ಕ್ ಮಾಡ್ತಿಲ್ಲ ಅಂತ. 1 ಸೆಕೆಂಡ್ ಸೈಲೆಂಟಲ್ಲಿ ಕೂತ್ಕೊಳ್ಳಿ. ಪರಮಾತ್ಮ ನೆನಪು ಮಾಡಿ, ನಿಮ್ಮ ಪರಿವಾರನ ನೆನಪು ಮಾಡ್ಕೊಂಡು ಹೇಳಿ, ನಾನು ಸರಿಯಾಗಿದ್ದೀನಿ, ನನ್ನ ಬಗ್ಗೆ ಚಿಂತೆ ಮಾಡಬೇಡಿ. ಅವ್ರಿಗಲ್ಲಿ ಮೆಸೇಜ್ ಸಿಕ್ಬಿಡುತ್ತೆ, ಇವ್ರು ಕಂಪ್ಲೀಟ್ ಆರೋಗ್ಯವಾಗಿದ್ದಾರೆ ಅಂತ. ನಿಮ್ಮ ಮೆಸೇಜ್ ಅವ್ರಿಗೆ ಸಿಕ್ಬಿಡುತ್ತೆ, ಅವ್ರಿಗೆ ಅನ್ಸುತ್ತೆ ನೀವು ಚೆನ್ನಾಗಿದ್ದೀರಾ ಅಂತ. ನಿಮ್ಮ ಮೆಸೇಜ್ ಅವ್ರಿಗೆ ತಲುಪಿದ್ದು ಸೋಲ್ ಪವರ್ನ ಮೂಲಕ. ಸಾಧನಗಳನ್ನು ಉಪಯೋಗಿಸೋದು ಒಳ್ಳೆಯದು, ಆದರೆ ಅವುಗಳ ಗುಲಾಮರಾಗಬಾರದು. ಆ ಫೋನ್ನಲ್ಲಿ ಗೋಲಾಗಿ ಇಂಟರ್ನೆಟ್ ತಿರುಗುತ್ತೆ, ನಾವು ಒಳಗಡೆ ಗೋಲಾಗ್ತಾ ಇರ್ತೇವೆ. ವರ್ಕ್ ಆಗ್ತಿಲ್ಲ. ಸಾಧನಗಳ ಗುಲಾಮರಾಗಬೇಡಿ, ಸಾಧನಗಳನ್ನು ಯೂಸ್ ಮಾಡಿ. ಸಾಧನಗಳನ್ನು ನಾವು ಕಂಟ್ರೋಲ್ ಮಾಡಬೇಕು. ಈ ದಿನ ಸಾಧನಗಳು ನಮ್ಮನ್ನು ಕಂಟ್ರೋಲ್ ಮಾಡ್ತಾ ಇವೆ. ಒಂದು ವೇಳೆ ಸಾಧನಗಳು ಸಹ ನಮ್ಮನ್ನು ಕಂಟ್ರೋಲ್ ಮಾಡ್ತವೆ, ಪರಿಸ್ಥಿತಿಗಳು ಸಹ ನಮ್ಮನ್ನು ಕಂಟ್ರೋಲ್ ಮಾಡ್ತವೆ ಅಂದರೆ, ಜನರ ವ್ಯವಹಾರಗಳು ಸಹ ನಮ್ಮನ್ನು ಕಂಟ್ರೋಲ್ ಮಾಡ್ತವೆ ಅಂದರೆ, ನಮ್ಮ ಜೀವನ ನಮ್ಮ ಕೈಲಿ ಉಳ್ಕೊಳ್ಳೋದಿಲ್ಲ ಆಮೇಲೆ. ಹಾಗಾದರೆ ಥಿಂಕ್ ರೈಟ್, ಇರೆಸ್ಪೆಕ್ಟಿವ್ ಆಫ್ ವಸ್ತುಗಳು ಕೆಲಸ ಮಾಡದೇ ಇರಲಿ, ಸಮಸ್ಯೆಗಳು ಸರಿ ಇರಲಿ, ಸರಿ ಇಲ್ಲದೆ ಇರಲಿ, ಸ್ವಸ್ಥಿತಿನ ಎನರ್ಜೈಸ್ ಮಾಡಿಕೊಂಡು ನಡಿಬೇಕಷ್ಟೆ. ಹಾಗಿದ್ರೆ ಬೆಳಗ್ಗೆ 1 ಗಂಟೆ ತಮಗೋಸ್ಕರ ಕೊಡ್ಲಿಕ್ಕಾಗತ್ತಾ? ಎಸ್, ಪಕ್ಕನಾ? ವಾಯ್ಸೆ ಬಹಳ ತಣ್ಣಗೆ ಬರ್ತಾ ಇದೆ. ಈಗ ಯೋಚನೆ ಮಾಡ್ತಿರ್ತೀರ, ಬೆಳಗ್ಗೆನ ಅದು 1 ಗಂಟೆ, ಅಯ್ಯೋ ಕೆಲಸಕ್ಕಾಗಿನೇ ಕಷ್ಟಪಟ್ಟು ಎದ್ದು ರೆಡಿಯಾಗಿ ಹೊರಡ್ತೀವಿ. ಇದು ಕೇವಲ ಒಂದು ಲೈಫ್ ಸ್ಟೈಲ್ ಅಷ್ಟೇ. ಡೇ ಬೈ ಡೇ ಎಲ್ಲ ಚೇಂಜ್ ಆಗಿಬಿಡುತ್ತೆ. ಯಾಕೆ ಚೇಂಜ್ ಆಗುತ್ತೆ ಅಂದರೆ, ಬೆಳಗ್ಗೆ ಬೇಗ ಹೇಳ್ತೀವಿ, 1 ಗಂಟೆ ಟೈಮ್ ತೆಗಿತೀವಿ ಮೆಡಿಟೇಟ್ ಮಾಡಲಿಕ್ಕೆ, ಆಮೇಲೆ ಫುಲ್ ಡೇ ಒಳ್ಳೆಯದನ್ನೇ ಯೋಚನೆ ಮಾಡ್ತೇವೆ, ಆಮೇಲೆ ಕೆಲಸಗಳೆಲ್ಲ ಬೇಗ ಕಂಪ್ಲೀಟ್ ಆಗಿಬಿಡುತ್ತೆ. ಮನೆಗೆ ಬಂದರೂ ಸಹ ಬೇಗ ಬಂದ್ಬಿಡ್ತೀವಿ. ಬಂದಾಗ ತುಂಬ ಲೈಟ್ ಆಗಿರ್ತೀವಿ. ಮನೇಲೂ ಸಹ ಯಾವ ಜಗಳ ಆಗೋದಿಲ್ಲ, ಎಲ್ಲ ಸರಿ ಇರುತ್ತೆ, ಯಾಕೆಂದರೆ ನಾವು ಸರಿಯಾಗಿ ಸಂಕಲ್ಪ ಮಾಡ್ತಿರ್ತೀವಿ. ಜಲ್ದಿ ಊಟ ಮಾಡ್ತೀವಿ, ರಾತ್ರಿ ಜಲ್ದಿ ಮಲಗ್ತೀವಿ. ಅರ್ಲಿ ಟು ಬೆಡ್ ಏನು ಸ್ಲೋಗನ್ ಇದೆ? ಬಾಲ್ಯದಲ್ಲಿ ಕೇಳಿದ್ರಲ್ವಾ, ಅರ್ಲಿ ಟು ಬೆಡ್. ಮುಂದೆ ಏನು ಹೇಳಿ? ಅರ್ಲಿ ಟು ಬೆಡ್, ಅರ್ಲಿ ಟು ರೈಸ್ ಮೇಕ್ಸ್ ಎ ಮ್ಯಾನ್ ಹೆಲ್ದಿ, ವೆಲ್ದಿ ಆ್ಯಂಡ್ ವೈಸ್. ಈಗ ಹೇಳಿ ಲೇಟ್ ಟು ಬೆಡ್. ಅವ್ರು ಇದನ್ನು ಹೇಳೇ ಇಲ್ಲ, ಅವ್ರು ಒಂದೇ ಲೈನ್ ಹೇಳಿಬಿಟ್ರು. ಅವ್ರು ಅಂದ್ಕೊಂಡ್ರು ಇವ್ರಿಗೆ 1 ಲೈನ್ ಹೇಳಿದ್ರೆ ಸಾಕು, ಅಂತಹ ಜೀವನವನ್ನೇ ಜೀವಿಸ್ತಾರೆ ಅಂತ. ಉಳಿದ ಸ್ಲೋಗನನ್ನು ನಾವು ಕಂಪ್ಲೀಟ್ ಮಾಡಬೇಕಾಗುತ್ತೆ ಈಗ. ಲೇಟ್ ಟು ಬೆಡ್, ಲೇಟ್ ಟು ರೈಸ್, ವಿಲ್ ಮೇಕ್ ಎ ಮ್ಯಾನ್. ಹೇಳಿ ಏನಂತ? ಅನ್ಹೆಲ್ದಿ. ಉಳಿದಿದ್ದು ನೀವೇ ಕಂಪ್ಲೀಟ್ ಮಾಡ್ಕೊಂಬಿಡಿ. ರಾಜಯೋಗ ಮೆಡಿಟೇಷನ್ ಅನ್ನುವಂಥದ್ದು ಒಂದು ಲೈಫ್ ಸ್ಟೈಲ್ ಆಗಿದೆ. ಇದು 15 ನಿಮಿಷ ಮೆಡಿಟೇಷನ್, ಅರ್ಧ ಗಂಟೆ ಮೆಡಿಟೇಷನ್ ಅಲ್ಲ. ಇದೊಂದು ಲೈಫ್ ಸ್ಟೈಲ್ ಆಗಿದೆ. ಇದರಿಂದ ಉಳಿದೆಲ್ಲ ಕೆಲಸಗಳು ಆ ಸಾತ್ವಿಕತೆಯಲ್ಲಿ ಬಂದ್ಬಿಡುತ್ತೆ. ಯಾವುದು ಆಗಬೇಕಾಗಿತ್ತು ಅದೇ ಸಾತ್ವಿಕತೆಯಲ್ಲಿ ಬಂದ್ಬಿಡುತ್ತೆ. ಯಾಕೆ ಅಂದರೆ ನಾವು ಮೆಡಿಟೇಟಿವ್ ಲೈಫ್ ಸ್ಟೈಲ್ನ ಯೂಸ್ ಮಾಡಿದ್ದೀವಿ. 2 ಪ್ರಕಾರದ ಜೀವನ ಇರುತ್ತೆ. ಒಂದಾಗಿದೆ ಯೋಗಿ ಜೀವನ, ಎರಡನೇದಾಗಿದೆ ಭೋಗಿ ಜೀವನ. ಭೋಗಿ ಜೀವನ ಅಂದರೆ ಭೋಗಿಸುವಂಥದ್ದು, ಸಫರಿಂಗ್ ಮಾಡುವಂತಹದ್ದು. ಯೋಗಿ ಜೀವನ ಅಂತಂದರೆ ಎಲ್ಲವನ್ನ ಮಾಡ್ತಾ ಇದ್ರು ಸಹ ಸ್ವಸ್ಥಿತಿ, ಮನಸ್ಸಿನ ಸ್ಥಿತಿ ಹೇಗಿರುತ್ತೆ ಅಂದರೆ, ಯೋಗಿ ಅಂದರೆ ಪ್ಯೂರ್ ಆಗಿರುತ್ತೆ ಹಾಗೂ ಡಿವೈನ್ ಆಗಿರುತ್ತೆ. ಆ್ಯಕ್ಚುಲಿ ದ ವರ್ಡ್ ಈಸ್ ನಾಟ್ ಇವನ್ ಥಿಂಕ್ ರೈಟ್. ನಾವು ಥಿಂಕ್ ರೈಟ್ ಅಂತೂ ಮಾಡ್ತೀವಿ, ಆದರೆ ಇಂಪಾರ್ಟೆಂಟ್ ಇರೋದು ಥಿಂಕ್ ಪ್ಯೂರ್, ಡಿವೈನ್. ಯೋಗಿ ಜೀವನ ಅಂದರೆ ಅರ್ಥ ಥಿಂಕ್ ಡಿವೈನ್.
ನಾವು ಡಿವೈನ್ ಆಗಿ ಥಿಂಕ್ ಮಾಡಿದೀವಿ ಅಂದರೆ ಆ ಡಿವಿನಿಟಿ ಸೃಷ್ಟಿಯ ಮೇಲೆ ಓವರ್ ಪವರ್ ಆಗುತ್ತೆ. ಆಗ ನಾವೆಲ್ಲರೂ ಸೇರಿ ಈ ಕಲಿಯುಗಿ ಸೃಷ್ಟಿಯನ್ನ ಸತ್ಯುಗಿ ಸೃಷ್ಟಿಯನ್ನಾಗಿ ಪರಿವರ್ತಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಈ ಸಿಟಿ ಇದೆಯಲ್ಲ, ಬಹಳ ಸ್ಪೆಷಲ್ ಸಿಟಿಯಾಗಿದೆ. ಈ ಸಿಟಿಯನ್ನ ಪೂರ್ತಿ ದೇಶ ಕಾಪಿ ಮಾಡುತ್ತೆ. ಎಲ್ಲ ಹೊಸ ಥರದ ಫ್ಯಾಷನ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಹಾಗಿದ್ದಾಗ ಯಾಕೆ ನಾವು ಒಂದು ಹೊಸ ಫ್ಯಾಷನ್ ಶುರು ಮಾಡಬಾರ್ದು? ಅದನ್ನು ಪೂರ್ತಿ ದೇಶ ಕಾಪಿ ಮಾಡಬೇಕು. ಕಾಪಿ ಮಾಡಲಿ, ದೇಶನೇ ಕಾಪಿ ಮಾಡಲಿ. ನಮ್ಮನ್ನು ನಾವು ಸರಿ ಮಾಡ್ಕೊಳ್ಳಿಕ್ಕೋಸ್ಕರ ಯಾಕೆ ನಾವು ಸಾತ್ವಿಕ ಆಹಾರವನ್ನು ಸ್ವೀಕಾರ ಮಾಡಬಾರ್ದು? ಇಷ್ಟಾದರೂ ಯೋಗದಾನ ನಮ್ಮಿಂದ ಆಗಬೇಕಲ್ವಾ? ಮಾಡಬೇಕಾ ಬೇಡವಾ? ತಾಮಸಿಕ ಆಹಾರದಲ್ಲಿ ಏನು ಎನರ್ಜಿ ಇರುತ್ತೆ? ವಿಚಾರ ಮಾಡಿ, ನೀವು ವಿಚಾರ ಮಾಡಿ. ಯಾವ ಪ್ರಾಣಿ 15 ದಿನಗಳಿಂದ ಸ್ಲಾಟರ್ ಹೌಸ್ನಲ್ಲಿದೆ, ಏನು ವೈಬ್ರೇಷನ್ ಇದೆ ಆ ಸ್ಲಾಟರ್ ಹೌಸ್ದು? ಆ ಪ್ರಾಣಿ 15 ದಿವಸದಿಂದ ಏನು ನೋಡ್ತಾ ಇದೆ ಹೇಳಿ? ಅದಕ್ಕೆ ಗೊತ್ತಿದೆ ಅದ್ರ ಜೊತೆಗೆ ಏನು ನಡೆಯೋದಿದೆ ಈಗ ಅಂತ. 15 ದಿವಸದಿಂದ ಅದ್ರ ಎನರ್ಜಿ ಹೇಗಿದೆ? ದ್ವೇಷ, ದುಃಖ, ನೋವು, ಕ್ರೋಧ, ಹಿಂಸೆ, ಹೆಲ್ಪ್ಲೆಸ್ನೆಸ್ ಮತ್ತೆ ಡೆತ್. ಅದಾದ್ಮೇಲೆ ನಮ್ಮ ಪ್ಲೇಟಿಗೆ ಬಂದ ತಕ್ಷಣ ನಾವು ಹೇಳ್ತೀವಿ ಟೇಸ್ಟ್, ಹೆಲ್ತ್ ಅಂತ. ಈಗ ಹೇಳಿ, ನಮ್ಮ ಜವಾಬ್ದಾರಿ ಎಲ್ಲಿ ಹೋಯ್ತು? ನಮ್ಮ ಜವಾಬ್ದಾರಿ ಏನು? ಕೇವಲ ನಮ್ಮ ಟೇಸ್ಟ್ಗೋಸ್ಕರ ನಾವು ಹಿಂಸೆ ಮಾಡಿರುವಂಥ ವಸ್ತುವನ್ನು ತಿಂತಾ ಇದ್ದೀವಿ. ದೆನ್ ಡೂ ವಿ ಹ್ಯಾವ್ ದಿ ರೈಟ್ಸ್ ಟು ಸೇ ಎನಿಥಿಂಗ್ ಅಬೌಟ್ ಎನಿಬಡಿ ಎಲ್ಸ್? ವಿ ಡೋಂಟ್ ಹ್ಯಾವ್ ಎನಿ ರೈಟ್ಸ್. ನಾವು ಪರಿವರ್ತನೆಯನ್ನು ನಮ್ಮೊಳಗೆ ತಂದ್ಕೋಬೇಕು. ಎಂತಹ ಅನ್ನ ಅಂತಹ ಮನ. ಮನಸ್ಸು ಸ್ವಚ್ಛವಾಗಿರಬೇಕು ಅಂದರೆ ತಿನ್ನುವಂಥ ಆಹಾರ ಸ್ವಚ್ಛವಾಗಿರಬೇಕು. ಇಂಪ್ಯೂರ್ ಅನ್ನವನ್ನು ತಿಂದು ಪ್ಯೂರ್ ಮೈಂಡನ್ನು ಇಟ್ಕೊಳ್ತೀನಿ ಅಂತಂದರೆ ಅದು ಪಾಸಿಬಲ್ ಇಲ್ಲ. ಆ ರೀತಿ ಇರಲಿಕ್ಕೆ ಸಾಧ್ಯ ಇಲ್ಲ. ಆ ಆಹಾರದಲ್ಲಿ ಪ್ರೋಟೀನ್ಸ್ ಇದೆ, ಆದರೆ ಅದ್ರ ಜೊತೆಗೆ ಯಾರ್ದೋ ನೋವಿದೆ, ದ್ವೇಷ ಇದೆ, ಪೇಯ್ನ್ ಇದೆ, ಹೆಲ್ಪ್ಲೆಸ್ನೆಸ್ ಇದೆ. ಅಂತಹ ಆಹಾರವನ್ನು ತಿನ್ನಬಾರ್ದು. ಯಾರೇನು ಬೇಕಾದರೆ ಹೇಳಿ. ನಾವು ಕೇವಲ ನಮ್ಮ ಕರ್ಮವನ್ನು ಬದಲಾಯಿಸ್ಕೋಬೇಕಾಗಿದೆ. ಅಂದಮೇಲೆ ಈಗ ಅನ್ನ ಸಾತ್ವಿಕ ಆಯಿತು, ಸಂಪತ್ತು ಸಾತ್ವಿಕ ಆಯಿತು. 1 ಗಂಟೆ ಮೆಡಿಟೇಷನ್ಗಾಗಿ ಕೊಟ್ರಿ, ಪರಮಾತ್ಮನ ಜ್ಞಾನವನ್ನು ತಮ್ಮೊಳಗೆ ತುಂಬಿಕೊಂಡ್ರಿ, ಮೆಡಿಟೇಷನಿಂದ ಆತ್ಮನನ್ನ ಚಾರ್ಜ್ ಮಾಡ್ಕೊಂಡ್ರಿ, ಮನಸ್ಸು ಸಾತ್ವಿಕ ಆಯಿತು, ತನುವು ಪರ್ಫೆಕ್ಟ್ ಆಗಿದೆ. ಈಗ ಹೇಳಿ, ಭಾಗ್ಯ ಏನಾಗುತ್ತೆ? ಹೇಗಿರುತ್ತೆ ನಮ್ಮ ಭಾಗ್ಯ? ಹಾಗಿದ್ರೆ ಇಂತಹ ಭಾಗ್ಯ ನಮ್ಮ ಕೈಯಲ್ಲೇ ಇದೆ. ಒಂದು ವೇಳೆ ಮನೆಯಲ್ಲಿ ಒಬ್ಬ ಮೆಂಬರ್ ಸಹ ತಮ್ಮ ಜೀವನವನ್ನು ಯೋಗಿ ಜೀವನ ಲೈಫ್ ಸ್ಟೈಲ್ ಮಾಡಿಕೊಂಡ್ರು ಅಂತ ಇಟ್ಕೊಳ್ಳಿ. ಫ್ಯಾಮಿಲಿಯ ಒಬ್ಬ ಮೆಂಬರ್ ಸಾಕು. ಆ ಒಬ್ಬ ಮೆಂಬರ್ನ ಸಂಕಲ್ಪದಿಂದಲೇ ಮನೆಯ ವಾತಾವರಣ ಶುದ್ಧೀಕರಣ ಆಗಲಿಕ್ಕೆ ಪ್ರಾರಂಭ ಆಗಿಬಿಡುತ್ತೆ. ದಟ್ ಈಸ್ ಸರ್ಟನ್. ಎಲ್ಲರೂ ಏನು ಮಾಡಬೇಕಾಗಿಲ್ಲ. ಇಟ್ ಹ್ಯಾಸ್ ಟು ಸ್ಟಾರ್ಟ್ ವಿತ್ ಒನ್. ಈಗ ವಿಚಾರ ಮಾಡಿ, ನಿಮ್ಮ ಮನೆಗೆ ಯಾರಾದರೂ ಯೋಗಿ ಆತ್ಮಗಳು ಬಂದು 3 ದಿನ ಸ್ಟೇ ಮಾಡ್ತಾರಂತ ಇಟ್ಕೊಳ್ಳಿ. ಮನೆಯ ವಾತಾವರಣದಲ್ಲಿ ಏನಾದರೂ ಪರಿವರ್ತನೆ ಇರುತ್ತಾ ಇರಲ್ವಾ? ವ್ಯತ್ಯಾಸ ಅನ್ಸುತ್ತಾ ಅನ್ಸಲ್ವಾ? ಅಂಥವ್ರನ್ನ ಮೀಟ್ ಮಾಡಲಿಕ್ಕೆ ದೂರ ತನಕ ಹೋಗ್ತೀವಿ. 1 ನಿಮಿಷದ ಆಶೀರ್ವಾದ ತಗೊಳ್ಳಿಕ್ಕೋಸ್ಕರ ದೂರ ಹೋಗ್ತೇವೆ. ನಾವು ನಮ್ಮ ಮನೇಲಿದ್ದು ಆ ರೀತಿ ಆದಾಗ ನಮ್ಮನ್ನ ಮೀಟ್ ಮಾಡೋದ್ರಿಂದ ಬೇರೆಯವ್ರ ಜೀವನ ಸಾತ್ವಿಕ ಆಗ್ಬಿಡ್ಬೇಕು. ವೈ ಕ್ಯಾನ್ ವಿ ನಾಟ್ ಬಿ ಲೈಕ್ ದ್ಯಾಟ್? ನಾವು ಆ ರೀತಿ ಆಗಬೇಕು. ಮನೆ ಗೃಹಸ್ಥದಲ್ಲಿದ್ದು ಬಿಸ್ನೆಸ್ ಸಂಭಾಲನೆ ಮಾಡ್ತಾ ಇದ್ದು ಯೋಗಿ ಜೀವನ ಡಸ್ ನಾಟ್ ಮೀನ್ ದಟ್ ಮನೆ ಬಿಟ್ಟು ಮಾಡಬೇಕಾಗುತ್ತೆ ಅಂತ ಇಲ್ಲ. ಯೋಗಿ ಅಂತಂದ್ರೆ ಸ್ವಸ್ಥಿತಿಯಲ್ಲಿರುವಂತಹವರ ಪ್ರತಿಯೊಂದು ಸಂಕಲ್ಪ ಪ್ಯೂರ್ ಆಗಿರುತ್ತೆ. ಅವರ ಪ್ರತಿಯೊಂದು ಸಂಕಲ್ಪ ಕ್ಲೀನ್ ಆಗಿರುತ್ತೆ. ಅವರ ಒಂದೊಂದು ಮಾತು ಆಶೀರ್ವಾದ ಆಗಿರುತ್ತೆ. ನಿಮ್ಮ ಸಂಕಲ್ಪ ಮತ್ತು ಮಾತಿನಿಂದ ನಿಮ್ಮ ಮಕ್ಕಳ ಭಾಗ್ಯ ಪರಿವರ್ತನೆ ಆಗ್ಬಿಡುತ್ತೆ. ಯಾಕೆಂದ್ರೆ ನೀವು ಯೋಗಿ ಜೀವನ ಉಳ್ಳಂತವರು. ನೀವು ಅವರನ್ನ ಎಂಪವರ್ ಮಾಡ್ತೀರಾ. ಕೇವಲ ಒಂದು ಮನೆಯಲ್ಲಿ ಒಬ್ರು ಸಾಕು, ಆ ಮನೆಯನ್ನ ಪ್ಯೂರಿಫೈ ಮಾಡ್ಲಿಕ್ಕಾಗಿ, ಆ ಮನೆಯಲ್ಲಿರುವಂತಹ ಪ್ರತಿಯೊಬ್ಬರ ಸಂಕಲ್ಪವನ್ನ ಕ್ಲೀನ್ ಮಾಡ್ಲಿಕ್ಕಾಗಿ. ನೀವು ನಿಮ್ಮ ಮನೆಯಲ್ಲಿ ಬೆಳಗ್ಗೆ ಎದ್ದ ತಕ್ಷಣ 10 ನಿಮಿಷನೇ ಮೆಡಿಟೇಷನ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ನಿಮ್ಮ ಮನೆಯ ಎನರ್ಜಿ ಕ್ಲೀನ್ ಆಗಿಬಿಡುತ್ತೆ. ಮಕ್ಕಳು ಬೆಳಗ್ಗೆ ಎದ್ದೇಳ್ತಿದ್ದಾಗಲೇ ಅವರಿಗೆ ಆ ಎನರ್ಜಿ ಸಿಗುತ್ತೆ, ಅವ್ರ ಬ್ಯಾಟ್ರಿ ಚಾರ್ಜ್ ಆಗಿಬಿಡುತ್ತೆ. ಪೂರ್ತಿ ಮನೆಯ ಡೆಸ್ಟಿನಿ ಬದಲಾಗ್ಬಿಡುತ್ತೆ. ಕೇವಲ ನಾವು ಯಾರಾದರೂ ಒಬ್ಬರ ಕರ್ಮದಿಂದ. ನಾವು ಇಂಪಾರ್ಟೆಂಟ್ ಈಸ್ ಓನ್ಲಿ ಟು ಡಿಸೈಡ್ ಐ ಆಮ್ ದಟ್ ಒನ್. ರಾಜಯೋಗದಲ್ಲಿ ಪರಮಾತ್ಮ ಜ್ಞಾನ ಕೊಡ್ತಾರೆ. ಆತ್ಮ ಯಾರಾಗಿದ್ದಾರೆ, ಅದರ 7 ಗುಣ ಒರಿಜಿನಲ್, ಅದರ ಸಂಸ್ಕಾರವಾಗಿದೆ. ಪರಮಾತ್ಮ ತನ್ನ ಸ್ವಂತ ಪರಿಚಯವನ್ನು ಕೊಡ್ತಾರೆ. ಆ ಕಾರಣ ನಾವು ಪರಮಾತ್ಮ ಜೊತೆಗೂ ಸಹ ಕನೆಕ್ಟ್ ಆಗಿ ಅವ್ರ ಜೊತೆಗೆ ಒಂದು ಪ್ರಿಯವಾದಂಥ ಸಂಬಂಧವನ್ನ ಅನುಭವ ಮಾಡಲಿಕ್ಕೆ ಸಾಧ್ಯ ಆಗತ್ತೆ. ಯೋಗಿ ಜೀವನ ಅಂತಂದ್ರೆ ಯಾರು ತಮ್ಮ ಪ್ರತಿಯೊಂದು ಕರ್ಮ ಮಾಡ್ತಿದ್ದಾಗ್ಯೂ ಸಹ ಅವರ ಆಂತರಿಕ ಸಂಬಂಧ ಪರಮಾತ್ಮನೊಂದಿಗೆ ಜೋಡಣೆಯಾಗಿರುತ್ತದೆ. ಹಾಗಿದ್ದಾಗ ತಪ್ಪು ಕರ್ಮಗಳು ಆಗುವಂತಹದ್ದು ಪಾಸಿಬಲ್ಲೇ ಇಲ್ಲ. ಇದಕ್ಕೆ ಹೇಳಲಾಗುತ್ತದೆ ಕರ್ಮಯೋಗಿ. ನಾವು ಹೇಳ್ತೀವಲ್ಲ,
ನಾನು ಕರ್ಮಯೋಗಿಯಾಗಿದ್ದೀನಿ ಅಂತ. ನಾವು ಕೇವಲ ಕರ್ಮ ಮಾಡ್ತೀವಿ. ಕರ್ಮ ಮಾಡೋದು ಕರ್ಮಯೋಗಿ ಅಂತಲ್ಲ. ಯೋಗಯುಕ್ತ ಸ್ಥಿತಿಯಲ್ಲಿದ್ದು ಕರ್ಮ ಮಾಡೋದಕ್ಕೆ ಕರ್ಮಯೋಗಿ ಅಂತ ಹೇಳಲಾಗುತ್ತೆ. ಭೋಗಿಗಳಿಗೆ ಕರ್ಮಯೋಗಿ ಅಂತ ಹೇಳೋದಿಲ್ಲ. ಕೆಲಸ ಮಾಡ್ತಾ ಕೋಪನೂ ಮಾಡ್ಕೊಳ್ತಾರೆ, ಟೆನ್ಷನು ಕ್ರಿಯೇಟ್ ಮಾಡ್ತಾರೆ, ಆಮೇಲೆ ಹೇಳ್ತಾರೆ ನಾನು ಕರ್ಮಯೋಗಿ ಅಂತ. ಅಂಥವ್ರು ಕರ್ಮಯೋಗಿ ಅಲ್ಲ. ಯೋಗಿ ಜೀವನ ಅಂದರೆ ಯೋಗಿ ಸ್ಥಿತಿಯಲ್ಲಿ ಕರ್ಮ ಮಾಡುವಂತಹದ್ದು. ಮೂರನೇ ವಸ್ತು ಆಗಿದೆ ಪರಮಾತ್ಮ ಹೇಳಿರುವಂಥ ಇಂಪಾರ್ಟೆಂಟ್ ವಿಷಯ. ಇದು ಸೃಷ್ಟಿ ಪರಿವರ್ತನೆಯ ಸಮಯವಾಗಿದೆ. ದ ವರ್ಲ್ಡ್ ಈಸ್ ಗೋಯಿಂಗ್ ಟು ಚೇಂಜ್ ಆ್ಯಂಡ್ ವಿ ಹ್ಯಾವ್ ಟು ಚೇಂಜ್ ದ ವರ್ಲ್ಡ್. ನಮ್ಮ ಸಂಸ್ಕಾರದಿಂದ ಸೃಷ್ಟಿ ಸ್ಥಾಪನೆಯಾಗುತ್ತದೆ. ಈ ಸಂಸಾರವನ್ನು ಬದಲಾಯಿಸಬೇಕಂದ್ರೆ ನಮ್ಮ ಸಂಸ್ಕಾರವನ್ನು ಬದಲಾಯಿಸ್ಕೋಬೇಕು. ಮೊದಲು ನಮ್ಮ ಸಂಸಾರವನ್ನು ಬದಲಾಯಿಸ್ಕೋಬೇಕು, ತದನಂತರ ಈ ಜಗತ್ತು ಬದಲಾಗುತ್ತದೆ. ಈಗ ನಾವಿಲ್ಲಿಂದ ಮನೆಗೆ ವಾಪಸ್ ಹೋದಾಗ ನಾವು ಯಾವ ಜಗತ್ತಿನಿಂದ ಬಂದಿದ್ವಿ? ಕಲಿಯುಗಿ ಸ್ಥಿತಿಯಲ್ಲಿ ನಾವು ಬಂದಿದ್ವಿ ಇಲ್ಲಿಗೆ. ಈಗ ವಾಪಸ್ ಮನೆಗೆ ಹೋಗ್ಬೇಕಾದ್ರೆ ಯಾವ ಸ್ಥಿತಿಯಲ್ಲಿ ಹೋಗ್ತೀರಾ? ಪಕ್ಕಾನ ನೋಡಿ. ಆಮೇಲೆ ನೀವು ಮನೆಗೆ ಹೋಗ್ತಿದ್ದಾಗಲೇ ಬಾಗ್ಲಲ್ಲೇ ಇಷ್ಟು ಲೇಟಾಗಿ ಬಂದ್ರಿ, ಹೊಟ್ಟೆ ಹಸಿತಾ ಇದೆ, ಊಟ ಮಾಡೋ ಟೈಮ್ ಆಗೋಯ್ತು. ಈಗ ಹೇಳಿ, ನೀವು ಹೇಗೆ ರೆಸ್ಪಾಂಡ್ ಮಾಡ್ತೀರಾ? ಏನು ರೆಸ್ಪಾಂಡ್ ಕೊಡ್ಬೇಕೀಗ? ಹೇಳಿ, ಯಾವ ರೀತಿ ರೆಸ್ಪಾಂಡ್ ಮಾಡಬೇಕೀಗ? ಸತ್ಯುಗದ ವಿಧಿಯಿಂದ ರೆಸ್ಪಾಂಡ್ ಮಾಡಬೇಕು. ನೀವು ಸತ್ಯುಗದ ವಿಧಾನದಿಂದ ರೆಸ್ಪಾಂಡ್ ಮಾಡ್ತಿದ್ದಾಗಲೇ ಅವರ ಅಂತರಾಳದಲ್ಲಿ ಅಡಕವಾಗಿರುವಂಥ ಪ್ಯೂರಿಟಿಯನ್ನು ಸಹ ಜಾಗೃತ ಮಾಡಿಬಿಡ್ತೀರಾ. ನಿಮ್ಮೊಳಗಿನ ಶಾಂತಿಯಿಂದ ಅವರೊಳಗಿರುವಂಥ ಶಾಂತಿಯನ್ನು ಜಾಗೃತಪಡಿಸ್ಬಿಡ್ತೀರಾ. ಈ ಮುಂಚೆ ಹೇಳ್ತಾ ಇದ್ರಿ ಅವ್ರು ಇರಿಟೇಟ್ ಆಗಿದ್ಕೆ ನಾನು ಇರಿಟೇಟ್ ಆಗಿಬಿಟ್ಟೆ ಅಂತ. ಈಗ ಇಬ್ಬರಲ್ಲಿ ಒಬ್ಬರಾದ್ರೂ ಪ್ರಭಾವಿತರಾಗಲೇಬೇಕಿದೆ. ಒಂದು ಅವ್ರ ಇರಿಟೇಷನಿಂದ ನಾನು ಇರಿಟೇಟ್ ಆಗಬೇಕು, ಇಲ್ಲ ಅಂದರೆ ನನ್ನ ಪೀಸ್ನಿಂದ ಅವರು ಪೀಸ್ಫುಲ್ ಆಗಿ ಇರ್ತಾರೆ. ಚಾಯ್ಸ್ ಇದೆ ಅಲ್ವಾ? ಪ್ರತಿ ಕರ್ಮದಲ್ಲಿ ನಾವು ಗೆಲ್ಬೇಕಾ ಸೋಲ್ಬೇಕಾ? ಅವರು ಇರಿಟೇಟ್ ಆದ್ರು ಅಂತ ನಾವು ಇರಿಟೇಟ್ ಆಗಿದ್ದೀವಿ ಅಂದರೆ ನಾವು ಫೇಲ್ ಆದ್ವಿ. ಅವರೇ ನಮಗಿಂತ ಪ್ರಭಾವಶಾಲಿಗಳಾಗ್ಬಿಡ್ತಾರೆ. ಆಮೇಲೆ ನಾವು ಶಾಂತವಾಗಿದ್ದೀವಿ ಅಂತ ಅವ್ರು ಶಾಂತವಾಗಿದ್ದಾರೆ ಅಂದರೆ ನಾವು ಗೆದ್ಬಿಡ್ತೀವಿ. ನಮ್ಮ ಎನರ್ಜಿ ಅವ್ರನ್ನ ಪ್ರಭಾವಿತರನ್ನಾಗಿ ಮಾಡಿಬಿಡುತ್ತೆ. ಆಮೇಲೆ ಅವ್ರ ಎನರ್ಜಿ ಇನ್ಯಾರ್ದೋ ಮೇಲೆ ಪ್ರಭಾವಶಾಲಿಯಾಗಿ ಪ್ರಭಾವ ಬೀರುತ್ತೆ. ಆಮೇಲೆ ನಿಧಾನವಾಗಿ ರಿಪಲ್ ಎಫೆಕ್ಟ್. ವಿ ಆರ್ ಗೋಯಿಂಗ್ ಟು ಕ್ರಿಯೇಟ್ ಎ ಪೀಸ್ಫುಲ್ ವರ್ಲ್ಡ್. ಆದರೆ ಇದು ಒಂದು ದಿವಸದಲ್ಲಾಗಲ್ಲ. ಇದನ್ನು ನಾವು ಎವ್ರಿಡೇ ಪ್ರಾಕ್ಟೀಸ್ ಮಾಡಬೇಕು. 24 ಹವರ್ಸಿಗೋಸ್ಕರ ಒಂದು ಹೋಮ್ವರ್ಕ್ ಮಾಡೋಣ. 24 ಹವರ್ಸ್ಗಾಗಿ ಒಂದು ಹೋಮ್ವರ್ಕ್ ಮಾಡೋಣ. 24 ಗಂಟೆಲಿ ಪ್ರತಿ 1 ಗಂಟೆಲಿ ತಮಗೆ ತಾವೇ ನೆನಪು ಮಾಡಿಸ್ಕೊಳ್ಳಿ, ನಾನು ಸತ್ಯುಗಿ ಆತ್ಮ ಆಗಿದ್ದೇನೆ. ಏನು ಹೇಳ್ತೀರಾ? ಐ ಆಮ್ ಎ ಸತ್ಯುಗಿ ಸೋಲ್, ಪ್ಯೂರ್, ಡಿವೈನ್, ಪೀಸ್ಫುಲ್, ಕಾಮ್. ನನ್ನ ಪ್ರತಿ ಶಬ್ದ ಆಶೀರ್ವಾದ ಆಗಿದೆ. ನನ್ನ ಪ್ರತಿಯೊಂದು ಶಬ್ದ ಆಶೀರ್ವಾದ ಆಗಿದೆ. ಪ್ರತಿಯೊಂದು ಗಂಟೆಗಾಗಿ ಅಲಾರಂ ಫಿಕ್ಸ್ ಮಾಡ್ಕೊಂಬಿಡಿ ನಿಮ್ಮ ಫೋನ್ ಒಳಗೆ. ಬ್ರಹ್ಮಕುಮಾರೀಸ್ನಲ್ಲಿ ಒಂದು ಸುಂದರವಾದಂಥ ಟೆಕ್ನಾಲಜಿ ಆ್ಯಪ್ ಇದೆ. ಅದಕ್ಕೆ ಹೇಳ್ತೀವಿ ಟ್ರಾಫಿಕ್ ಕಂಟ್ರೋಲ್ ಆ್ಯಪ್ ಅಂತ. ನಿಮಗೆ ಆ ಆ್ಯಪ್ ಸಿಕ್ಬಿಡುತ್ತೆ. ಇಟ್ಸ್ ಕಾಲ್ಡ್ ಟ್ರಾಫಿಕ್ ಕಂಟ್ರೋಲ್ ಆ್ಯಪ್. ಅದನ್ನು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀರಾ ಅಂತ ಇಟ್ಕೊಳ್ಳಿ. ಪ್ರತಿ 1 ಗಂಟೆ ನಂತರ ಒಂದು ಬ್ಯೂಟಿಫುಲ್ ಮ್ಯೂಸಿಕ್ ಬಾರಿಸುತ್ತೆ, ನಿಮಗೆ ನೆನಪು ಮಾಡಿಸುತ್ತೆ 1 ಗಂಟೆ ಮುಗ್ದಿದೆ ಅಂತ. 1 ಗಂಟೆಯ ನಂತರ 30 ಸೆಕೆಂಡ್ಗೋಸ್ಕರ ಪಾಸ್ ಮಾಡಿ ತಮಗೆ ತಾವೇ ನೆನಪು ಮಾಡಿಸ್ಕೊಳ್ಳಿ, ನಾನು ಸತ್ಯುಗಿ ಆತ್ಮ ಆಗಿದ್ದೇನೆ, ಪ್ಯೂರ್, ಪೀಸ್ಫುಲ್, ಪವರ್ಫುಲ್. ಆ ಎನರ್ಜಿ ಮುಂದಿನ 59 ನಿಮಿಷಗಳಿಗಾಗಿ ಅದು ವರ್ಕ್ ಮಾಡುತ್ತೆ. ಸ್ವಲ್ಪ ಹೊತ್ತಿನ ನಂತರ ಮತ್ತೆ ಅದು ಬೆಡ್ಕೊಳ್ಳುತ್ತೆ, ಮತ್ತೆ ನಾವು ನೆನಪು ಮಾಡ್ಕೊಳ್ತೀವಿ. ಹೀಗೆ ಮಾಡ್ತಾ ಸ್ವಲ್ಪ ದಿನಗಳ ಒಳಗೆ ಅದು ನಮ್ಮ ನ್ಯಾಚುರಲ್ ಸಂಸ್ಕಾರ ಆಗಿಬಿಡುತ್ತೆ. ನಾವು ಪ್ರತಿನಿತ್ಯ ಬೆಳಗ್ಗೆ 1 ಗಂಟೆ ನಮಗೋಸ್ಕರ ತೆಗಿತೀವಿ ಅಂದರೆ ಆಗ ನಮ್ಮ ಬ್ಯಾಟ್ರಿ ಗ್ರ್ಯಾಜುವಲಿ ಚಾರ್ಜ್ ಆಗ್ತಾ ಹೋಗುತ್ತೆ. ಆ ಎನರ್ಜಿ ನಮ್ಮೊಳಗೆ ಫುಲ್ ಡೇನಲ್ಲಿ ಕೇವಲ ಪ್ಯೂರ್ ಥಾಟ್ಸ್, ಪ್ಯೂರ್ ವರ್ಡ್ಸ್, ಬ್ಯೂಟಿಫುಲ್ ಕರ್ಮವನ್ನು ಮಾಡಿಸುತ್ತೆ. ದ್ಯಾಟ್ ವಿಲ್ ಬಿಕಮ್ ಸರ್ಟೈನ್. ಬನ್ನಿ ಈಗ ಆ 24 ಗಂಟೆಯಲ್ಲಿ ಕ್ರಿಯೇಟ್ ಮಾಡಬೇಕಾಗಿರುವಂಥ ಥಾಟ್ಸನ್ನು ಕ್ರಿಯೇಟ್ ಮಾಡೋಣ. ಇಲ್ಲಿರೋರಲ್ಲಿ ಯಾರೆಲ್ಲ ಮೆಡಿಟೇಷನ್ ಕಲಿತೇ ಇಲ್ಲ ಹೇಳಿ? ಎಂದೂ ಸೆಂಟರ್ಗೆ ಬಂದೇ ಇಲ್ಲ, ಮೆಡಿಟೇಷನ್ ಕಲಿತೇ ಇಲ್ಲ ಅನ್ನೋರು. ಯಾಕೆ ಅಂದರೆ ನಾವೇನು 1 ಗಂಟೆ ಮಾಡುವಂಥವ್ರಿದ್ದೀವಿ, ಕಲಿಯುವಂಥವ್ರಿದ್ದೀವಿ. ನಾಳೆಯಿಂದ ಶುರು ಮಾಡೋಣ. ರೆಡಿ ಇದ್ದೀರಾ ಕಲೀಲಿಕ್ಕಾಗಿ? ಹೇಳಿ, ರೆಡಿ ಇದ್ದೀರಾ? ಎಸ್. ರೆಡಿ ಟು ಡೂ ಇಟ್ ಫ್ರಮ್ ಟುಮಾರೋ? ಓಕೆ, ಎಸ್. ಪೋಸ್ಟ್ಪೋನ್ ಮಾಡೋ ಹಾಗಿಲ್ಲ. ತುರ್ತು ದಾನ ಮಹಾಪುಣ್ಯ. ಆಮೇಲೆ ಮಾಡೋಣ, ನಾಳೆ ಮಾಡೋಣ ಅಂತಿದ್ದೀರಾ ಅಂದರೆ ಎನರ್ಜಿ ಡೌನ್ ಆಗಿಬಿಡುತ್ತೆ. ಸೆಂಟರ್ನಲ್ಲಿ ನಾಳೆಯಿಂದ 3 ಟೈಮ್ ಇಟ್ಟಿದ್ದಾರೆ. ನಿಮ್ಗೆ ಯಾವ ಟೈಮ್ ಮ್ಯಾಚ್ ಆಗುತ್ತೆ ನೀವು ಆ ಟೈಮಿಗೆ ಬರ್ಬೋದು. ಆ 3 ಟೈಮ್ನಲ್ಲಿ ಯಾವುದಾದ್ರೂ 1 ಗಂಟೆನ ಸೆಲೆಕ್ಟ್ ಮಾಡ್ಕೊಂಡು ಬರ್ಬೋದು. ಆ 3 ಟೈಮ್ ಯಾವುದು ಅಂತಂದರೆ ನಿಮ್ಗೆ ಪಾಂಪ್ಲೆಂಟ್ ಸಿಕ್ಕಿದೆ. 7 o'clock ಇನ್ ದ ಮಾರ್ನಿಂಗ್, 4:30 ಇನ್ ದ ಈವ್ನಿಂಗ್, ಅಗೇನ್ 7:30 ಇನ್ ದ ಈವ್ನಿಂಗ್. 3 ಟೈಮ್ ಇದೆ. ಬೈ ಸಮ್ ಚಾನ್ಸ್
ಈ 3 ಟೈಮ್ ನಿಮಗೆ ಶೂಟ್ ಆಗ್ತಿಲ್ಲ ಅಂತಂದರೆ ಎನಿ ಡೇ ಎನಿ ಟೈಮ್. ನಥಿಂಗ್ ಕ್ಯಾನ್ ಬಿ ಈಸಿಯರ್ ದೆನ್ ದಿಸ್. ಎನಿ ಡೇ ಎನಿ ಟೈಮ್ ಸಿಸ್ಟರ್ಸ್ ನಮ್ಮ ಸೇವೆಗೋಸ್ಕರ ಜ್ಞಾನವನ್ನು ತಿಳಿಸ್ಲಿಕ್ಕಾಗಿ ಉಪಸ್ಥಿತರಾಗಿರ್ತಾರೆ. ನಾಳೆಯಿಂದ ನಾವೆಲ್ಲರೂ ಸೇರಿ ಮಾಡೋಣ. ನಿಮಗೆ ಪಾಂಪ್ಲೆಂಟ್ಸ್ನಲ್ಲಿ ಅಡ್ರೆಸ್ ಸಹ ಸಿಕ್ಕಿದೆ. ಪಾಂಪ್ಲೆಂಟ್ನಲ್ಲಿ ಕೊಟ್ಟಿರುವಂತಹ ಯಾವುದಾದ್ರೂ 3 ಟೈಮ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿರುವಂತಹವರು ಇಲ್ಲಿರುವ ಹತ್ತಿರದ ಸೆಂಟರ್ಗೆ ಬರ್ಬೋದು. ಇಲ್ಲಿಂದ ಬಹಳ ದೂರದಿಂದ ಯಾರೆಲ್ಲ ಬಂದಿರ್ತೀರಾ, ನಿಮಗೆ ಹತ್ತಿರ ಆಗಿರುವಂಥ ಸೆಂಟರ್ನಲ್ಲಿ ಯಾವ ದಿನ ಯಾವ ಟೈಮ್ನಲ್ಲಾದರೂ ಹೋಗಿ ಅಟೆಂಡ್ ಮಾಡ್ಬೋದು. ಕೇವಲ 1 ವೀಕಿಗಾಗಿ. ಅದರಲ್ಲಿ ನಾವು ಮೆಡಿಟೇಷನ್ನ ವಿಧಿಯನ್ನು ಕಲಿಯೋಣ. ಕಲಿತ ನಂತರ ನಮ್ಮ ಒಳಗಿನ ಎನರ್ಜಿಯನ್ನು ಪ್ಯೂರಿಫೈ ಮಾಡ್ಕೊಳ್ಳೋಣ. ಹೇಳಿ ಈಗ, ಪಕ್ಕಾನಾ? ಈಗ ಈ ಪ್ರಶ್ನೆ ಕೇಳಿಬಿಡಿ, ಜಗತ್ತಿನಲ್ಲಿ ಏನೆಲ್ಲ ನಡೀತಾ ಇದೆ, ಈ ಜಗತ್ತನ್ನು ಯಾರು ಚೇಂಜ್ ಮಾಡ್ತಾರೆ ಅಂತ. ಕೇವಲ ಹೇಳಬೇಕು, ಈ ಜಗತ್ತನ್ನು ನಾವು ಚೇಂಜ್ ಮಾಡ್ತೀವಿ. ಭಗವಂತ ಬಂದಿದ್ದಾರೆ ಈ ಸೃಷ್ಟಿಯನ್ನು ಪರಿವರ್ತನೆ ಮಾಡಲಿಕ್ಕೆ. ನಾವು ಅವ್ರ ಜೊತೆಗೂಡಿ ಈ ಕಲಿಯುಗವನ್ನು ಸತ್ಯುಗದಲ್ಲಿ ಪರಿವರ್ತಿಸ್ತೀವಿ. ಹಾಗಿದ್ರೆ ಈಗ ಬನ್ನಿ, ಮುಂಬರುವಂಥ 24 ಗಂಟೆಗಾಗಿ ಹೋಮ್ವರ್ಕನ್ನು ಸೆಟ್ ಮಾಡ್ಕೊಳ್ಳೋಣ. ಸಿಟ್ ಬ್ಯಾಕ್ ಸ್ಟ್ರೈಟ್. ನೆಕ್ಸ್ಟ್ 24 ಅವರ್ಸ್ನ ನೋಡೋಣ. ನಮ್ಮನ್ನು ನಾವು ಪ್ರಿಪೇರ್ ಮಾಡ್ಕೊಳ್ಳೋಣ. I the being, ಎನರ್ಜಿ, ಸಂಕಲ್ಪ ಉತ್ಪತ್ತಿ ಮಾಡುವಂತಹ, ಫೀಲ್ ಮಾಡುವಂತಹ, ಕರ್ಮ ಮಾಡುವಂತಹ ಎನರ್ಜಿ ನಾನಾಗಿದ್ದೇನೆ. ನಾನು ಮಾಲೀಕನಾಗಿದ್ದೇನೆ. ಐ ಆಮ್ ದ ಮಾಸ್ಟರ್. ನನ್ನ ಪ್ರತಿ ಸಂಕಲ್ಪ ನನ್ನ ಚಾಯ್ಸ್ ಆಗಿದೆ. ನನ್ನ ಪ್ರತಿ ಮಾತು, ಪ್ರತಿ ಕರ್ಮ ನನ್ನ ಚಾಯ್ಸ್ ಆಗಿದೆ. ನಾನು ಎಮೋಷನಲಿ ಇಂಡಿಪೆಂಡೆಂಟ್ ಆಗಿದ್ದೇನೆ. ಯಾರ ಮೇಲೂ ಡಿಪೆಂಡೆಂಟ್ ಇಲ್ಲ, ಯಾರ ಮೇಲೂ ಆಧಾರಿತನಾಗಿಲ್ಲ. ಇಟ್ಸ್ ಮೈ ಚಾಯ್ಸ್. I am a pure soul, divine being. ಪವಿತ್ರವಾಗಿರುವಂತಹ, ಸ್ವಚ್ಛವಾಗಿರುವಂತಹ ನನ್ನ ಮನಸ್ಸು ಸ್ವಚ್ಛವಾಗಿದೆ. ನಾನು ಸತ್ಯುಗಿ ಆತ್ಮನಾಗಿದ್ದೇನೆ. ನನ್ನ ಪ್ರತಿಯೊಂದು ಸಂಕಲ್ಪ ಸ್ವಚ್ಛವಾಗಿದೆ. ಯಾರು ಹೇಗೆ ಬೇಕಾದರೂ ವ್ಯವಹಾರ ಮಾಡಲಿ, ಅದು ಅವರ ಕರ್ಮವಾಗಿದೆ. ನನ್ನ ಜವಾಬ್ದಾರಿ ನನ್ನ ಚಾಯ್ಸ್ ಆಗಿದೆ. ಅಂತಹವರಿಗೂ ಶಕ್ತಿಯನ್ನು ನಾನೇ ಕೊಡಬೇಕಾಗಿದೆ. ಅಂತಹವರನ್ನು ಹೀಲ್ ಮಾಡಬೇಕಾಗಿದೆ. ಅವರನ್ನು ಸಹ ಸ್ವಚ್ಛಗೊಳಿಸಬೇಕಾಗಿದೆ. ಈಗ ಯಾರ ವ್ಯವಹಾರ ನಿಮಗೆ ಸರಿ ಅನ್ನಿಸ್ತಾ ಇಲ್ಲ, ಅವರನ್ನು ನಿಮ್ಮ ಮನಸ್ಸಿನ ಮಾನಸ ಪಟಲದಲ್ಲಿ ತಂದುಕೊಳ್ಳಿ. ಕರುಣೆ ಇರಲಿ ಅವರ ಮೇಲೆ. ಅವರ ಮನಸ್ಸು ಪರೇಶಾನ್ ಆಗಿದೆ, ಡಿಸ್ಟರ್ಬ್ ಆಗಿದೆ. ಅದಕ್ಕೆ ಅವರು ಆ ರೀತಿ ವ್ಯವಹರಿಸ್ತಾ ಇದ್ದಾರೆ. ಅಶಾಂತರಾಗಿದ್ದಾರೆ, ದುಃಖಿಗಳಾಗಿದ್ದಾರೆ. ಅದು ಅವರ ಮನಸ್ಥಿತಿಯಾಗಿದೆ. ನಾನು ಸತ್ಯುಗಿ ಆತ್ಮನಾಗಿದ್ದೇನೆ. ಪರಮಾತ್ಮ, ದಿ ಓಷನ್ ಆಫ್ ಪ್ಯೂರಿಟಿ, ಪವಿತ್ರತೆಯ ಸಾಗರ, ಪರಮಾತ್ಮನ ಶಕ್ತಿಗಳು ನನ್ನ ಬಳಿಯಲ್ಲಿದೆ. ನನ್ನ ಸಂಕಲ್ಪ, ನನ್ನ ವ್ಯವಹಾರ ನನ್ನದೇ ಆಗಿದೆ. ಆ ವ್ಯಕ್ತಿಗಳೊಂದಿಗೆ ತಮ್ಮನ್ನು ತಾವು ನೋಡಿಕೊಳ್ಳಿ.
ಸ್ಟೇಬಲ್, ಕಾಮ್, ಕಂಪಾಷನೇಟ್. ಅವರ ಬಗ್ಗೆ ದಯಾಭಾವನೆ, ಅವರಿಗೆ ಪರಮಾತ್ಮನ ನೆನಪಿನಿಂದ ಶಕ್ತಿಯನ್ನು ನೀಡಿ. ಅವರೀಗ ನೋವಿನಲ್ಲಿದ್ದಾರೆ. ಹಳೆಯ ಎಲ್ಲ ಮಾತುಗಳಿಗೆ ಬಿಡುಗಡೆ ನೀಡಿ. ಅವುಗಳನ್ನೆಲ್ಲ ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದರಿಂದ ಮನಸ್ಸು ಮೈಲಿಗೆಯಾಗುತ್ತದೆ. ಆಂತರಿಕ ಶಕ್ತಿ ಕ್ಷೀಣಿಸಿ ಹೋಗುತ್ತದೆ. ನನ್ನ ಜವಾಬ್ದಾರಿ ನನ್ನನ್ನು ನಾನು ಗಮನವಿಟ್ಟು ನೋಡಿಕೊಳ್ಳುವಂತಹದ್ದಾಗಿದೆ. ನನ್ನ ಮನಸ್ಸನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುವಂತಹದ್ದಾಗಿದೆ. ಈ ಸೃಷ್ಟಿಯನ್ನು ಸುಂದರವನ್ನಾಗಿ ಮಾಡುವಂತಹದ್ದಾಗಿದೆ. ಐ ಆಮ್ ಎ ಸತ್ಯುಗಿ ಬೀಯಿಂಗ್, ಪ್ಯೂರ್, ಡಿವೈನ್. ಮುಂಬರುವ 24 ಗಂಟೆಗಾಗಿ ಐ ದ ಪವರ್ಫುಲ್ ಬೀಯಿಂಗ್ ನನ್ನ ಸಂಕಲ್ಪದ ಹಾಗೂ ನನ್ನ ಕರ್ಮದ ಮೇಲೆ ನನ್ನ ಶಕ್ತಿಯನ್ನು ಉಪಯೋಗಿಸುತ್ತಿದ್ದೇನೆ. ವಿಜುವಲೈಸ್ ಮಾಡಿಕೊಳ್ಳಿ ಆ 24 ಗಂಟೆಗಳನ್ನು. ಏನೇನು ಮಾಡುವಂತಹದ್ದಿದೆ ಹಾಗೂ ಆ ಸಮಯದಲ್ಲಿ ತಮ್ಮನ್ನು ತಾವು ನೋಡಿಕೊಳ್ಳಿ. ನಾನು ಪ್ಯೂರ್, ಪವರ್ಫುಲ್ ಯೋಗಿ ಆತ್ಮನಾಗಿದ್ದೇನೆ. ಯೋಗಿ ಆತ್ಮ ಶಕ್ತಿಶಾಲಿ, ಅನ್ಯರಿಗೂ ಶಕ್ತಿಯನ್ನು ನೀಡುವಂತಹವನಾಗಿದ್ದೇನೆ. ಏನು ಬೇಕಾದರೆ ಆಗಲಿ, ಸ್ಥಿರವಾಗಿದ್ದೇನೆ, ಶಾಂತವಾಗಿದ್ದೇನೆ, ಸ್ಟೇಬಲ್ ಆಗಿದ್ದೇನೆ, ಪ್ಯೂರ್ ಆಗಿದ್ದೇನೆ. ಇಂದಿನಿಂದ ಪ್ರತಿನಿತ್ಯ ಬೆಳಗ್ಗೆ 1 ಗಂಟೆ ನನ್ನ ಸ್ವಂತಕ್ಕಾಗಿ ಇದೆ. ನನ್ನನ್ನು ನಾನು ಚಾರ್ಜ್ ಮಾಡ್ಕೊಳ್ಳೋಕ್ಕಾಗಿ ಆ ಸಮಯವಿದೆ. ಅದು ನನ್ನ ಪರಿವಾರವನ್ನು ಚಾರ್ಜ್ ಮಾಡುವಂತಹ ಸಮಯವಾಗಿದೆ. ಸೃಷ್ಟಿಯನ್ನು ಪರಿವರ್ತಿಸಲಿಕ್ಕಾಗಿ ಇದೆ. ನನ್ನ 1 ಗಂಟೆಯ ಸಮಯ ನನಗಾಗಿಯೇ ಇದೆ.